ಸಿ ಎನ್ ಆರ್ ರಾವ್ ಈ ದೇಶ ಕಂಡಂಥ ಅಪರೂಪದ ವಿಜ್ಞಾನಿ. ನಾನು ಒಂದು 3-4 ಸಾರಿ ಭೇಟಿ ಮಾಡಿರ್ಬೋದು ಅವರಿಗೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಅವರು ಕೂಡ ಹಳ್ಳಿಯಿಂದ ಬಂದಂಥವ್ರೆ. SSLCವರೆಗೆ ಕನ್ನಡ ಮೀಡಿಯಂನಲ್ಲಿ ಓದಿದಂಥವ್ರು. ಇವರು BS ಪಾಟೀಲರು ಇಂಗ್ಲೀಷ್ನಲ್ಲೇ ಓದ್ಕೊ ಬಂದಿರೋರು. ಅವರು ಕನ್ನಡದಲ್ಲಿ ನನಗೆ ಒಂದು ಸಾರಿ ಹೇಳಿದರು. ಅವರು CNR ರಾವ್ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಅವರು ಹೇಳಿದರು, CNR ರಾವ್ ಅವರು, ನಾನು ಕನ್ನಡ ಮೀಡಿಯಂನಲ್ಲೇ ಓದಿದ್ದು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ಗೆ ಬಂದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೂ ಕೂಡ ಮಹಾನ್ ವಿಜ್ಞಾನದಲ್ಲಿ ದೊಡ್ಡ ಅತ್ಯಂತ ಎತ್ತರಕ್ಕೆ ಬೆಳೆದಿದ್ದಂಥ ವಿಶ್ವದಲ್ಲಿ ಒಬ್ಬರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಧರ್ಮಪತ್ನಿ ನಮ್ಮ ಜಿಲ್ಲೆಯವರು, ನಮ್ಮ ಮೈಸೂರಿನವರು. ಅವರು ಈಗ ಭಾಷಣ ಮಾಡಿದ್ರು, ನೀವೆಲ್ಲ ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅವರು ಕೂಡ ಯಾಕಂತಂದರೆ ಅವರಿಂದ ಭಾಳ ಎತ್ತರಕ್ಕೆ ಬೆಳೀಲಿಕ್ಕೆ ಅನುಕೂಲ ಆಯಿತು ಅಂತಕ್ಕಂಥದ್ದನ್ನು ಕೂಡ CNR ರಾವ್ ಅವರು ಹೇಳ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರು ವಿಜ್ಞಾನನೇ ಉಸಿರು ಮಾಡ್ಕೊಂಡಿದ್ರು, ಸಂಶೋಧನೆಯನ್ನು ಜೀವನ ಮಾಡ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ವಿಜ್ಞಾನದ ಬಗ್ಗೆ ಪ್ರೀತಿ, ಅಭಿಮಾನ. ಒಂದು ಸಾರಿ ಒಂದು ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ಹೆಚ್ಚು